ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ ಡಿಜಿಟಲ್ ಕಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ಒಂದು ಅತ್ಯಂತ ಪ್ರಮುಖವಾದ ಮಾಹಿತಿಯನ್ನು ನಾವು ನಿಮಗೆ ಹಂಚಿಕೊಳ್ತಾ ಇದ್ದೇವೆ. ಈಗಾಗಲೇ ನಿಮಗೆ ಗೊತ್ತಿದೆ, ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟಿಗಳು ಆಲ್ರೆಡಿ ಅನುಷ್ಠಾನ ಆಗಿದೆ. ಅದರ ಫಲಾನುಭವಿಗಳು ಕೂಡ ಆಲ್ರೆಡಿ ಅದರ ಫಲವನ್ನು ಪಡ್ಕೊಳ್ತಾ ಇದ್ದಾರೆ. ಈಗ 5ನೇ ಗ್ಯಾರಂಟಿ ಅಂದ್ರೆ ಅದು ಯುವ ಜನತೆಯನ್ನ ಗಮನದಲ್ಲಿಟ್ಟುಕೊಂಡು ಮಾಡಿದಂತಹ ಒಂದು ಘೋಷಣೆಯಾಗಿತ್ತು. ಅದೇನಂತ ಹೇಳಿದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಯುವ ನಿಧಿ ಯೋಜನೆ. ಆ ಯುವ ನಿಧಿ ಯೋಜನೆಯನ್ನ ಯಾವಾಗ ಜಾರಿಗೆ ತರ್ತಾರೆ ಅನ್ನುವಂತಹ ಪ್ರಶ್ನೆ ಹಲವು ತಿಂಗಳಿಂದ ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಇವತ್ತು ಅದಕ್ಕೆ ಚಾಲನೆ ಸಿಕ್ಕಿದೆ. ಹಾಗಾದ್ರೆ ಯುವ ನಿಧಿಗೆ ಅಪ್ಲೈ ಮಾಡೋದು ಹೇಗೆ, ಯುವ ನಿಧಿಗೆ ಕ್ರೈಟೀರಿಯಾ ಏನು, ಯಾರ್ಯಾರು ಅದಕ್ಕೆ ಫಲಾನುಭವಿಗಳು ಆಗಬಹುದು ಅನ್ನೋದನ್ನ ಈಗಾಗಲೇ ಅನೇಕ ಸಾರಿ ಕೂಡ ಹೇಳಿ ಆಗಿದೆ. ಪ್ರಮುಖವಾಗಿ ಈಗಾಗಲೇ ಯಾರ್ಯಾರು ಪದವೀಧರರಿದ್ದಾರೆ ಅವರಿಗೆ 3,000 ರೂಪಾಯಿ, ಅದೇ ರೀತಿಯಾಗಿ ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿಯನ್ನ ನೀಡಲಾಗುತ್ತೆ ಈ ಒಂದು ಯೋಜನೆಯ ಮೂಲಕ. ಅದರಲ್ಲೂ ಪ್ರಮುಖವಾಗಿ 6 ತಿಂಗಳವರೆಗೆ ಯಾರು ಈ 2022-23ರಲ್ಲಿ ಪಾಸ್ ಆಗಿ ಡಿಪ್ಲೊಮಾ ಆಗಿರ್ಬೋದು ಅಥವಾ ಡಿಗ್ರಿ ಹೋಲ್ಡರ್ ಯಾರು ಆಗಿರ್ತಾರೆ, ಉದ್ಯೋಗವನ್ನ ಪಡೆಯದೇ ಇದ್ದು ಅವರಿಗೆ ಯಾವುದೇ ರೀತಿಯಾದಂತಹ ಉದ್ಯೋಗದಿಂದ ಆದಾಯ ಬರ್ತಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರು ಇದರ ಫಲವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಆದ್ರೆ ಒಂದಷ್ಟು ನಿಯಮಗಳು ಕೂಡ ಇದೆ. ಯಾರು ಇದರಲ್ಲಿ ಫಲಾನುಭವಿಗಳು ಅಲ್ಲ ಅಂತ ಹೇಳಿದ್ರೆ, ಯಾರಾದ್ರೂ ಉದ್ಯೋಗವನ್ನ ಮಾಡ್ತಾ ಇದ್ರೆ, ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗವನ್ನ ಮಾಡ್ತಾ ಇದ್ರೆ, ಸ್ವಯಂ ಉದ್ಯೋಗಿಗಳಾಗಿದ್ರೆ ಅವರು ಖಂಡಿತವಾಗ್ಲೂ ಇದರ ಪ್ರಯೋಜನವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಅವರು ಕರ್ನಾಟಕದವರಾಗಿರ್ಬೇಕು, ಇದೇ ವರ್ಷ ಅವರು ಪಾಸ್ ಆಗಿರ್ಬೇಕಾಗುತ್ತೆ. ಪ್ರಮುಖವಾಗಿ ನಾವು ನೋಡ್ತಾ ಹೋದಾದ್ರೆ ಒಂದಷ್ಟು ಮಾನದಂಡಗಳನ್ನು ಕೂಡ ಇದರಲ್ಲಿ ಇಡಲಾಗಿದೆ. ಹಾಗಾದ್ರೆ ಈ ಯುವ ನಿಧಿಗೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ, ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಅರ್ಜಿಯನ್ನ ಸಲ್ಲಿಸುವಂತಹ ವಿಧಾನವನ್ನು ನಾನು ಹೇಳ್ತಾ ಹೋಗ್ತೀನಿ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಇದರಲ್ಲಿ ಒಂದ್ ಕಡೆ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1, ಹಾಗೇನೆ ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು, ಜೊತೆಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಆಫ್ಲೈನ್, ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಆಫ್ಲೈನ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಆಗ್ಲೇ ನಾನು ಹೇಳಿದಾಗೆ ಗ್ರಾಮ 1 ಆಗಿರ್ಬೋದು, ಕರ್ನಾಟಕ 1, ಜೊತೆಗೆ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ, ಹೀಗೆ ಅಲ್ಲೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಅಷ್ಟು ಮಾತ್ರ ಅಲ್ಲ, ನೀವು ಸೇವಾ ಸಿಂಧು ಪೋರ್ಟಲ್ ಮೂಲಕವೂ ಕೂಡ ಅರ್ಜಿಯನ್ನ ಸಲ್ಲಿಸ್ತೀರಿ ಅಂತ ಹೇಳಿದ್ರೆ ಹೇಗೆ, ಮನೆಯಲ್ಲೇ ಕೂತು ಮೊಬೈಲ್ ಅಲ್ಲೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಮೊದಲನೇದಾಗಿ ನೀವು ಇಲ್ಲಿವರೆಗೂ ಕೂಡ ಸೇವಾ ಸಿಂಧು ಪೋರ್ಟಲ್ ಏನು ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ, ನೀವು ಮೊದಲನೇದಾಗಿ ನ್ಯೂ ಯೂಸರ್ಸ್ ರಿಜಿಸ್ಟರ್ ಹಿಯರ್ ಅಂದ್ರೆ ಸೇವಾ ಸಿಂಧು .karnataka.gov.in ಸೇವಾ ಸಿಂಧು, ಇದರಲ್ಲಿ ಈ ಒಂದು ವೆಬ್ಸೈಟ್ಗೆ ಹೋಗಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ನ್ಯೂ ಯೂಸರ್ಸ್ ರಿಜಿಸ್ಟರ್ ಆಗಬೇಕಾಗುತ್ತೆ. ಹೊಸ ರಿಜಿಸ್ಟರ್ ಆಗಿ ನೀವು ಇಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿದಂತಹ ಸಂದರ್ಭದಲ್ಲಿ, ಈಗ ನಾನು ಲಾಗಿನ್ ಆಗ್ತೀನಿ, ಇದು ಹೆಂಗೆ ಬರುತ್ತೆ ನಂಬರ್ ಮತ್ತು ಪಾಸ್ವರ್ಡ್ ಆಲ್ರೆಡಿ ಅಂತ ಹೇಳಿ ನಾವು ಆಲ್ರೆಡಿ ನ್ಯೂ ಯೂಸರ್ ಆಗಿ ರಿಜಿಸ್ಟರ್ ಆಗಿರ್ತೀವಲ್ಲ, ಅಲ್ಲಿ ಬಂದಿರುತ್ತೆ. ಸೊ ಇವನ್ ಇದಕ್ಕೆ ಡೈರೆಕ್ಟ್ ಆಗಿ ನಾವು ಈ ಪೇಜ್ಗೆ ಇಲ್ಲಿ ಓಪನ್ ಆಗ್ತೀವಿ. ಈ ಪೇಜ್ ಅಲ್ಲಿ ನಿಮ್ಗೆ ಗೊತ್ತಿದೆ ನೋಡಿ, ಕರ್ನಾಟಕ ಸರ್ಕಾರ ಯುವ ನಿಧಿ. ಸೊ ಇಲ್ಲಿ ಒಂದಷ್ಟು ಘೋಷಣೆಗಳನ್ನ ಕೂಡ ಒಪ್ಪಿಗೆ ಕೊಡಬೇಕಾಗತ್ತೆ. ನಾವು ಆಲ್ರೆಡಿ ಸರ್ಕಾರ ಹೇಳಿದ ಹಾಗೆ ಇಲ್ಲಿ ಪ್ರಮುಖವಾಗಿ ಡಿಸೆಂಬರ್ ಅಂದ್ರೆ ಈಗ ಏನು ಅಪ್ಲಿಕೇಶನ್ ನಾವು ಫಿಲ್ ಮಾಡಬೇಕು, ಆ ನಂತರ ಪ್ರತಿ ತಿಂಗಳು ಕೂಡ 25ರ ಒಳಗಡೆ, ಯಾವುದೇ ಮಂತ್ನ 25ರ ಒಳಗಡೆ ನೀವು ಸ್ವಯಂ ಘೋಷಣೆಯ ಒಪ್ಪಿಗೆಯನ್ನ ಅವರಿಗೆ ಪ್ರತಿ ತಿಂಗಳು ಕೂಡ ಕೊಡಬೇಕಾಗತ್ತೆ. ಜೊತೆಗೆ ನಿಮ್ಮ ಮೊಬೈಲ್ ಸಂಖ್ಯೆ ಆಗಿರ್ಬೋದು, ಬ್ಯಾಂಕ್ ಖಾತೆ ಆಗಿರ್ಬೋದು, ಮೊಬೈಲ್ ಸಂಖ್ಯೆ ಆಗಿರ್ಬೋದು, ಆಧಾರ್ ನಂಬರ್ ಆಗಿರ್ಬೋದು, ಜೊತೆಗೆ ಬ್ಯಾಂಕ್ ಖಾತೆ, ಇವೆಲ್ಲವೂ ಕೂಡ ಲಿಂಕ್ ಆಗಿರಬೇಕಾಗುತ್ತೆ. ಸೊ ನೀವು ಪ್ರತಿ ತಿಂಗಳು ಕೂಡ ಸ್ವಯಂ ಘೋಷಣೆ ಒಪ್ಪಿಗೆಯನ್ನ ನೀವು ನೀಡಬೇಕಾಗುತ್ತೆ. ಇದರಲ್ಲಿ ಆಲ್ರೆಡಿ ಹೇಳಿದ್ದಾರೆ, ಇದರಲ್ಲಿ ಅಂದ್ರೆ ಕಂಡೀಷನ್ಸ್ ಏನೇನು, ನಿಮ್ಮ ಒಪ್ಪಿಗೆ ಯಾವ್ಯಾವುದಕ್ಕೆ ಇದೆ ಅನ್ನೋದನ್ನ ನೀವಿಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾನು ಕರ್ನಾಟಕದ ಗೃಹವಾಸಿಯಾಗಿರ್ತೇನೆ, 2023ರ ಶೈಕ್ಷಣಿಕ ವರ್ಷದಲ್ಲಿ ನಾನು ಡಿಪ್ಲೊಮಾ ಪದವಿಯಲ್ಲಿ ಉತ್ತೀರ್ಣನಾಗಿದ್ದೇನೆ, ನಾನು ಉನ್ನತ ಶಿಕ್ಷಣವನ್ನ ವ್ಯಾಸಂಗ ಮಾಡ್ತಿಲ್ಲ, ನಾನು ಸ್ವಯಂ ಉದ್ಯೋಗಿಯೂ ಅಲ್ಲ, ಜೊತೆಗೆ ನನಗೆ ಸಾಲವೂ ಇಲ್ಲ, ಸಾಲೇತರನಾಗಿ ಇರೋದು ಅಂತ ನೀವು ಒಪ್ಪಿಗೆ ಕೊಡಬೇಕು. ನಾನು ESI ಆಗಿರ್ಬೋದು, PF ಆಗಿರ್ಬೋದು, ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಫಲಾನುಭವಿ ಅಲ್ಲ, ಜೊತೆಗೆ ನಾನು ಉದ್ಯೋಗಿ ಅಲ್ಲ, ಸರ್ಕಾರಿ ಕ್ಷೇತ್ರ ಆಗಿರ್ಬೋದು, ಖಾಸಗಿ ಆಗಿರ್ಬೋದು, ಸ್ವಯಂ ಉದ್ಯೋಗಿ ಕೂಡ ಅಲ್ಲ ಅನ್ನೋದಕ್ಕೆ ನೀವು ಇಲ್ಲಿ ಒಪ್ಪಿಗೆಯನ್ನ ಕೊಡಬೇಕಾಗತ್ತೆ. ಜೊತೆಗೆ ಇಲ್ಲಿ ಎಸ್ ಅನ್ನೋದನ್ನ ನೀವು ಕೊಡಬೇಕಾಗುತ್ತೆ. ಯುವ ನಿಧಿ ಮಾರ್ಗಸೂಚಿಯ ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಮಾಹಿತಿಯು ಸತ್ಯವಾಗಿರುತ್ತೆ ಮತ್ತು ತಪ್ಪು ಅಂತ ಕಂಡು ಬಂದಲ್ಲಿ ನಾನು ಕಾನೂನಾತ್ಮಕ ಕ್ರಮಕ್ಕೆ ಬದ್ಧನಾಗಿದ್ದು ನನ್ನ ಅರ್ಜಿ ಮತ್ತು ಪ್ರಯೋಜನಗಳ ತಿರಸ್ಕಾರ ಮಾಡಬಹುದಾಗಿದೆ ಅನ್ನೋದಕ್ಕೆ ನೀವಿಲ್ಲಿ ಒಪ್ಪಿಗೆಯನ್ನ ಕೊಟ್ಟಿರ್ತೀರಾ. ಇಲ್ಲಿ ಒಪ್ಪಿಗೆಯನ್ನ ಕೊಟ್ಟ ನಂತರ ಇಲ್ಲಿ ನಿಮ್ಗೆ ಅಪ್ಲಿಕೇಶನ್ ಬರುತ್ತೆ. ಮೊದಲು ಆಧಾರ್ ದೃಢೀಕರಣ ಇರುವಂತದ್ದು. ಆಧಾರ್ನಲ್ಲಿ ಏನ್ ಹೆಸರಿದೆ, ಇಲ್ಲಿ ಆಧಾರ್ ವಿವರಗಳನ್ನು ಪಡಿಬೇಕು. ನೀವು ಆಧಾರ್ನಲ್ಲಿ ಏನ್ ಹೆಸರಿದೆ ಅನ್ನೋದನ್ನ ಅಲ್ಲೇ ನಮೂದಿಸಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ನೀವು ಇಲ್ಲಿ ನಮೂದಿಸಬೇಕಾಗುತ್ತೆ. ಜೊತೆಗೆ ಅನೇಕ ಸರ್ಟಿಫಿಕೇಟ್ಗಳನ್ನು ಕೂಡ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಜೊತೆಗೆ ಜನ್ಮ ದಿನಾಂಕ, ಇಲ್ಲಿ ಲಿಂಗ, ಪುರುಷ ಅಥವಾ ಸ್ತ್ರೀ ಅಥವಾ ಇತರೆ ಅದನ್ನ ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ಫೋಟೋವನ್ನ ಇಲ್ಲಿ ಲಗತ್ತಿಸಬೇಕಾಗುತ್ತೆ. ಪರ್ಮನೆಂಟ್ ವಿಳಾಸ ಏನಿದೆ
ಆ ಪರ್ಮನೆಂಟ್ ವಿಳಾಸವನ್ನು ಕೂಡ ನೀವಿಲ್ಲಿ ನಮೂದಿಸಬೇಕಾಗುತ್ತೆ. ಸೊ ಮತ್ತೊಮ್ಮೆ ನೀವು ಪ್ರಸ್ತುತ ವಿಳಾಸ ಮೇಲಿನಂತೆ ಸರಿ ಇದೆಯಾ ಅನ್ನೋದನ್ನ ಹೌದು ಇಲ್ಲ ಅನ್ನೋದನ್ನ ಇಲ್ಲಿ ಹೇಳಬೇಕಾಗುತ್ತೆ. ಜೊತೆಗೆ ಪ್ರಸ್ತುತ ವಿಳಾಸ ಪರ್ಮನೆಂಟ್ ಮತ್ತು ಪ್ರಸ್ತುತ ವಿಳಾಸವನ್ನ ನೀವು ಇಲ್ಲಿ ನಮೂದಿಸಬೇಕು. ಆಮೇಲೆ ನಿಮ್ಮ ಜಿಲ್ಲೆಯ ಹೆಸರು ಏನು ಅನ್ನೋದನ್ನ ನೀವು ಇಲ್ಲಿ ಹೇಳಬೇಕಾಗುತ್ತೆ. ಯಾವುದಾದ್ರೂ ಒಂದು ಜಿಲ್ಲೆಯ ಹೆಸರು ಯಾವುದು, ಅರ್ಜಿದಾರರ ತಾಲೂಕು ಯಾವುದು ಅದನ್ನ ನೀವು ನಮೂದಿಸಬೇಕಾಗುತ್ತೆ. ಕೋರ್ಸ್ ಅನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಇರುವಂತದ್ದು ವಿದ್ಯಾರ್ಹತೆಯ ವಿವರಗಳು. ಇದಾದ ಮೇಲೆ ವಿದ್ಯಾರ್ಹತೆಯ ವಿವರಗಳಿದೆ. ಯಾವ್ದು ನೀವು ಪದವೀಧರರ ಅಥವಾ ಡಿಪ್ಲೊಮಾನ ಅನ್ನೋದನ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಪದವಿಯನ್ನ ಆಯ್ಕೆ ಮಾಡಿಕೊಂಡು ಇದರಲ್ಲಿ ಮತ್ತೆ ನೀವು ಒಂದು ವೇಳೆ ಸ್ನಾತಕೋತ್ತರನ್ನು ಪಡ್ಕೊಂಡಿದ್ರೆ ಆವಾಗ ಯುಜಿನ ಪಿಜಿನ ಅದನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತೆ ನೀವು ಯಾವ ಯೂನಿವರ್ಸಿಟಿಯಲ್ಲಿ ಕಲ್ತಿದ್ದೀರಿ, ಯಾವ ವಿಶ್ವವಿದ್ಯಾನಿಲಯ, ಯಾವ ಮಂಡಳಿಯನ್ನ ಅಂತ ಹೇಳಿ ಇಲ್ಲಿ ಇಷ್ಟು ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ನಂತರ ತಾತ್ಕಾಲಿಕ ಪದವಿ, ಡಿಪ್ಲೊಮಾ ಪ್ರಮಾಣ ಪತ್ರ, ನೋಂದಣಿ ಸಂಖ್ಯೆಯನ್ನ ನೀವು ನಮೂದಿಸಬೇಕಾಗುತ್ತೆ. ನಿಮ್ಮ ಡಿಪ್ಲೊಮಾ ಅಥವಾ ಡಿಗ್ರಿಯ ಸರ್ಟಿಫಿಕೇಟ್ನ ರಿಜಿಸ್ಟರ್ ನಂಬರ್ ಅನ್ನ ನೀವಿಲ್ಲಿ ನಮೂದಿಸಬೇಕಾಗುತ್ತೆ. ಅಭ್ಯರ್ಥಿಯ ಹೆಸರು ಏನ್ ನಿಮ್ಮ ಹೆಸರು ಅಂಕಪಟ್ಟಿಯಲ್ಲಿ ಇದೆಯಲ್ಲ ಆ ಅಂಕಪಟ್ಟಿಯ ರೀತಿಯಲ್ಲೇ ಅದನ್ನ ನಮೂದಿಸಬೇಕು. ಕಾಲೇಜಿನ ಹೆಸರನ್ನ ನೀವಿಲ್ಲಿ ಬರಿಬೇಕು. ಜೊತೆಗೆ ಯಾವಾಗ ರಿಸಲ್ಟ್ ಬಂತು ಆ ದಿನಾಂಕವನ್ನ ಕೂಡ ನೀವಿಲ್ಲಿ ಮೆನ್ಷನ್ ಮಾಡಬೇಕು. ಜೊತೆಗೆ ನಿಮ್ಗೆ ಇರುವಂತಹ ಡಿಪ್ಲೊಮಾ ಆಗಿರ್ಬೋದು, ಪದವಿಗೆ ಸಂಬಂಧಪಟ್ಟಂತಹ ಪ್ರಮಾಣ ಪತ್ರವನ್ನು ಕೂಡ ನೀವಿಲ್ಲಿ ಕೊಡಬೇಕಾಗುತ್ತೆ. ತಾತ್ಕಾಲಿಕ ಪದವಿ ಅಥವಾ ಡಿಪ್ಲೊಮಾ ಪ್ರಮಾಣ ಪತ್ರವನ್ನ ನೀವಿಲ್ಲಿ ಲಗತ್ತಿಸಬೇಕಾಗತ್ತೆ. ಜೊತೆಗೆ ನೆಕ್ಸ್ಟ್ ಇನ್ನೊಂದು ಅಪ್ಲಿಕೇಶನ್ ಅಲ್ಲಿ ಏನಿದೆ ಅಂಶ ಅಂತ ಹೇಳಿದ್ರೆ ಗೃಹವಾಸಿ ಪರಿಶೀಲನೆಗಾಗಿ ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಯಾವ್ದಾದ್ರೂ ಒಂದನ್ನ ನೀವಿಲ್ಲಿ ಆಯ್ಕೆ ಮಾಡಬೇಕು. ಡಿಗ್ರಿನ, ಡಿಪ್ಲೊಮಾನ, ರೇಷನ್ ಕಾರ್ಡ್, ಸಿಇಟಿ ನಂಬರ್ ಇದರಲ್ಲಿ ಯಾವ್ದು ನೀವು ಆಯ್ಕೆ ಮಾಡ್ಕೊಳ್ತೀರೋ ಅದು ನಿಮಗೆ ಬಿಟ್ಟಿರುವಂತಹ ವಿಚಾರ. ಆ ನಂತರ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಕೂಡ ನೀವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅರ್ಜಿದಾರರ ಇಮೇಲ್, ಹತ್ತಿರದವರ ಸಂಪರ್ಕದ ಇಮೇಲ್ ಅದನ್ನೂ ಕೂಡ ನೀವಿಲ್ಲಿ ಲಗತ್ತಿಸಬೇಕಾಗುತ್ತೆ. ಜೊತೆಗೆ ಇನ್ನು ಹೆಚ್ಚುವರಿ ವಿವರಗಳನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಜಾತಿಯ ಗುಂಪನ್ನ ಆಯ್ಕೆ ಮಾಡಿ, ಯಾವ ಜಾತಿಗೆ ಸಂಬಂಧಪಟ್ಟವರು, ಪರಿಶಿಷ್ಟ ಜಾತಿ, ಪಂಗಡ, ಒಬಿಸಿ, ಸಾಮಾನ್ಯ ಇದನ್ನ ಕೂಡ ಕೊಟ್ಟಿದ್ದಾರೆ. ನಿಮಗೆ ಅಂಗವಿಕಲತೆ ಇದೆಯಾ ಅನ್ನೋದನ್ನ ಪ್ರಶ್ನೆ ಕೇಳಿದ್ದಾರೆ. ಹೌದು ಅಥವಾ ಇಲ್ಲ ಅನ್ನೋದನ್ನ ಎಲ್ಲ ಹೇಳಿದ ಮೇಲೆ ಇಲ್ಲಿ ಒಂದು ವರ್ಡ್ ವೆರಿಫಿಕೇಶನ್ ಕೋಡ್ ಬರುತ್ತೆ. ಈ ಕೋಡ್ ಬಂದ ನಂತರ ಅಲ್ಲಿಗೆ ನಿಮ್ಮ ಈ ಅಪ್ಲಿಕೇಶನ್ ನೀವೇನ್ ಮಾಡ್ತಾ ಇದ್ದೀರಲ್ಲ, ಫಿಲ್ ಮಾಡ್ತಿರಲ್ಲ ಅಲ್ಲಿಗೆ ಇದು ಕಂಪ್ಲೀಟ್ ಆಗುತ್ತೆ. ಆ ನಂತರ ನೀವು ಇಲ್ಲಿ ಹೋಗಿ ಸಬ್ಮಿಟ್ ಅನ್ನುವಂಥದ್ದನ್ನ ಕೂಡ ಕೊಡಬೇಕಾಗುತ್ತೆ. ಸಬ್ಮಿಟ್ ಆದ ನಂತರ ಇಲ್ಲಿಗೆ ಇಡೀ ನೀವು ನಿಮ್ಮ ಏನೇನು ದಾಖಲಾತಿಗಳು ಬೇಕು ಆ ದಾಖಲಾತಿ ಕೊಡಬೇಕು. SSLC ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಆಗಿರಬಹುದು, ಅದರ ಜೊತೆಗೆ ಜಾತಿ ಪ್ರಮಾಣ ಪತ್ರವನ್ನು ಕೂಡ ಕೊಡಬೇಕಾಗತ್ತೆ. ಸೊ ಬ್ಯಾಂಕ್ ಖಾತೆಗಳ ವಿವರವನ್ನ ಕೊಡಬೇಕಾಗತ್ತೆ. ಪ್ರಮುಖವಾಗಿ ಆಧಾರ್ ಸಂಖ್ಯೆ ಮತ್ತು ಬ್ಯಾಂಕ್ ಖಾತೆ, ಮೊಬೈಲ್ ನಂಬರ್ ಇವೆಲ್ಲವೂ ಕೂಡ ಲಿಂಕ್ ಆಗಬೇಕಾಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ನೀವು ಸಬ್ಮಿಟ್ ಅನ್ನುವಂತಹ ಒಂದು ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸಬ್ಮಿಟ್ ಆಗತ್ತೆ. ಜೊತೆಗೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಕೂಡ ಬರುತ್ತೆ. ಹೌದು, ನೀವು ಸಕ್ಸಸ್ ಆಗಿ ನೀವು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿದೀರಿ ಅನ್ನುವಂತಹ ಒಂದು ಮೆಸೇಜ್ ಕೂಡ ಬರುತ್ತೆ. ಬಟ್ ನೀವು ಎಲ್ಲ ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಸರಿಯಾಗಿ ಎಲ್ಲವನ್ನ ಕೂಡ ಕೂಲಂಕಷವಾಗಿ ಪರಿಶೀಲನೆ ಮಾಡಿ. ಹೌದು, ನಾನು ಕೊಟ್ಟಿರುವಂತದ್ದು ಕರೆಕ್ಟ್ ಇದೆಯಾ ಇಲ್ವಾ, ಯಾವ್ದಾದ್ರು ನಂಬರ್ ಮಿಸ್ ಆಗಿದೆಯಾ ಅಥವಾ ಅಡ್ರೆಸ್ ಮಿಸ್ ಆಗಿದೆಯಾ, ನಾನು ಯಾವ ರೀತಿಯ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದೀನಿ, ಇವೆಲ್ಲವನ್ನ ಕೂಡ ನೀವು ಸರಿಯಾದಂತಹ ರೀತಿಯಲ್ಲೇ ನಮೂದನೆ ಮಾಡಿದ್ರೆ ಆಗ ನಿಮಗೆ ಪ್ರತಿ ತಿಂಗಳು ನೀವು ಡಿಪ್ಲೊಮಾ ಪದವೀಧರರಾಗಿದ್ರೆ 1500 ರೂಪಾಯಿ, ಪದವೀಧರರಾಗಿದ್ರೆ ಅಥವಾ ಸ್ನಾತಕೋತ್ತರ ಪದವೀಧರರಾಗಿದ್ರೆ, ನಿರುದ್ಯೋಗಿ ಆಗಿದ್ರೆ ನಿಮಗೆ 3000 ರೂಪಾಯಿ ನಿಮ್ಮ ಖಾತೆಗೆ ಹಣ ಬರುತ್ತೆ. ಇದು ಜನವರಿ 12 ಮತ್ತು ಆ ನಂತರ ನಿಮ್ಮ ಖಾತೆಗೆ ಹಣ ಪ್ರತಿ ತಿಂಗಳು ಕೂಡ ಈಗಾಗಲೇ 12 ನಂತರ ವರ್ಗಾವಣೆ ಆಗುತ್ತೆ. ಪ್ರತಿ ತಿಂಗಳು ಕೂಡ ವರ್ಗಾವಣೆ ಆಗುತ್ತೆ. ಹಾಗಾಗಿ ನೀವು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡುವಂತಹ ಸಂದರ್ಭದಲ್ಲಿ ಸರಿಯಾಗಿ ಇದೆಯಾ ಇಲ್ವಾ ಅನ್ನೋದನ್ನ ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ. ಇದು ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್.